ಪೊಲೀಸರು ಹೇಳ್ತಾ ಇದ್ದಾರೆ ಅವನು ಯಾವಾಗೂ ಬ್ಲೇಡ್ ಮಡ್ಕೊಂತ ಇದ್ದ ಅಂತ. ಅವನು ಬ್ಲೇಡ್ ಯಾವಾಗೂ ಮಡ್ಕೊಂತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರ್ಸಕ, ಬ್ಲೇಡ್ ಇಂದ ಕಾಲ್ನ ಕತ್ತರ್ಸಕ್ಕಾಗುತ್ತಾ? ಇದ್ರ ಒಬ್ರು ಮಾಡಿರೋ ಕೃತ್ಯ ಅಂತ ನನ್ಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ನಡ್ಕೊಳಕ್ ಸಾಧ್ಯ? ಮನುಷ್ಯತ್ವ ಇರುವಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂನು ನನ್ನ ಜೀವನದಲ್ಲಿ, ನಾನು ಸುಮಾರು 60 ವರ್ಷದ ಮೇಲಾಗಿದೆ, ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ, 144 ವರ್ಷ ಸಂಕ್ರಾಂತಿ. ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂತ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದ್ ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಇದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು, ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ಈ ದುರುಡ್ರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೇನೆ, ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನ್ಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ.